ಶ್ರೀ ಗುರುಭ್ಯೋ ನಮಃ. ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಹರೇ ಶ್ರೀನಿವಾಸ. ಶ್ರೀ ಗುರು ರಾಘವೇಂದ್ರಾಯ ನಮಃ. ಶ್ರೀ ಸತ್ಯಾತ್ಮತೀರ್ಥ ಗುರುಭ್ಯೋ ನಮಃ. ಶ್ರೀ ಜಗನ್ನಾಥದಾಸ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ನಾವು ನಾಮಸ್ಮರಣ ಸಂಧಿಯ ಅರ್ಥಾನುಸಂಧಾನ ಅಥವಾ ಸಂಧಿ ಸಾರವನ್ನು ನಾವು ನೋಡ್ತಾ ಇದ್ದೀವಿ. ನಿನ್ನೆ 7ನೇ ನುಡಿ ಮುಗಿತು. ಇವತ್ತು 8ನೇ ನುಡಿ. ಏನು ಮಾಡುವ ಪಾಪ ಪುಣ್ಯಗಳು ನಾನೇ ಮಾಡುವ ಎನ್ನು ಅದುಮನು, ಹೀನ ಕರ್ಮಕ್ಕೆ ಪಾತ್ರನ ಪುಣ್ಯಕ್ಕೆ ಹರಿಯಂಬ, ಮಾನವನು ಮಧ್ಯಮನು ದ್ವಂದ್ವಕ್ಕೆ ಶ್ರೀನಿವಾಸನೇ ಕರ್ತುನೆಂದು ಸದಾನುರಾಗದೆ ನೆನೆದು ಸುಖಿಸುವನೇ ನರೋತ್ತಮನು. ಏನೇನು ಕರ್ಮಗಳನ್ನು ನಾವು ಮಾಡ್ತೀವೋ ಅದನ್ನು ನಾನೇ ಮಾಡ್ತೀನಿ. ಇದು ಅಧಮ, ಮಧ್ಯಮ, ಉತ್ತಮ ಅಂತ ಜೀವರಾಶಿಗಳು ಇರ್ತಾರೆ. ಸೊ ಇದರಲ್ಲಿ ಅಧಮ ಜೀವರಾಶಿ ಯಾರು? ನಾನೇ ಮಾಡ್ತೀನಿ ಅಂತ ಅಂದರೆ ನಮಗೆ ಒಳಗಡೆ ನಿಂತು ಭಗವಂತ ಪ್ರೇರಣೆ ಕೊಡ್ತಾನೆ, ಅವನೇ ಶಕ್ತಿ ಕೊಡ್ತಾನೆ, ಅವನೇ ಅದು ಶಕ್ತಿ ಕೊಟ್ಟು ಮಾಡಿಸ್ತಾನೆ ಕರ್ಮಗಳನ್ನು ಅಂತ ಅನ್ನೋದನ್ನು ಬುದ್ಧಿ ಇರೋದಿಲ್ಲ. ಇದೆಲ್ಲ ನಾನೇ ಮಾಡ್ತೀನಿ, ನನ್ನ ಶ್ರೇಷ್ಠತ್ವ ಅಂತ ಅನ್ನೋದನ್ನು ಈ ಥರ ಜನರು ಬೇಕಾದ ಜನಗಳು ಸಿಗ್ತಾರೆ. ನಾವು ಅದರಲ್ಲಿ ಇರ್ತೀವಿ. ಅದೇ ಸ್ವಲ್ಪ ಪ್ರಮಾಣ ಹೆಚ್ಚು ಕಡಿಮೆ ಇರ್ಬೋದು. ಆದರೂ ನಾನೇ ಮಾಡ್ತೀನಿ ಅನ್ನೋದನ್ನು ಸ್ವಲ್ಪ ಹೆಚ್ಚು ಕಡಿಮೆ ಪ್ರಮಾಣದಲ್ಲಿ ಎಲ್ಲರಲ್ಲೂ ಇದ್ದೇ ಇರ್ತದೆ, ನನ್ನಲ್ಲೂ ಇದ್ದೇ ಇರ್ತದೆ. ಸೊ ಅದಕ್ಕೆ ಇಂಥ ಏನು ಪಾಪ ಇರಲಿ ಪುಣ್ಯ ಇರಲಿ ಎಲ್ಲ ಕರ್ಮಗಳನ್ನು ನಾನೇ ಮಾಡ್ತೀನಿ, ಪಾಪ ಪುಣ್ಯಗಳು ನಾನೇ ಮಾಡುವೇನು ಅಂತ ಯಾರು ಯೋಚನೆ ಮಾಡ್ತಾರೋ, ಚಿಂತನೆ ಮಾಡ್ತಾರೋ ಅವರು ಅಧಮ ಜೀವರಾಶಿಗಳು ಅಂತ ಇಲ್ಲೇ ಹೇಳ್ತಾ ಇದ್ದಾರೆ. ಇನ್ನು ಅಧಮನು ಹೀನ ಕರ್ಮಕ್ಕೆ ಪಾತ್ರನ ಪುಣ್ಯಕ್ಕೆ ಹರಿಯಂಬ. ಅದು ಏನು ಕೆಟ್ಟ ಕರ್ಮಗಳಾಯಿತು, ಅಯ್ಯೋ ನನ್ನಿಂದನೇ ಇದು ಕೆಟ್ಟ ಕರ್ಮಗಳನ್ನು ಆಯಿತು, ಆದರೆ ಅದಕ್ಕೆ ನಾನು ಜವಾಬ್ದಾರಿ. ಒಳ್ಳೆಯ ಕರ್ಮಗಳನ್ನು ಭಗವಂತ ಮಾಡ್ತಾನೆ, ಪುಣ್ಯ ಕರ್ಮಗಳನ್ನು ಭಗವಂತ ಮಾಡಿಸ್ತಾನೆ ಅಂಥವ್ರು ಇದೇ ಹೇಳ್ತಾರೆ. ಮಧ್ಯಮರು ಅಂತೂ ಸ್ವಲ್ಪರ ಮಟ್ಟಿಗಾರು ಭಗವಂತನ ಚಿಂತನೆ ಮಾಡ್ತಾರಲ್ಲ, ಸ್ವಲ್ಪರ ಮಟ್ಟಿಗಾರು ಭಗವಂತನ ಮಾಡಿಸ್ತಾನೆ ಅಂತ ಅನ್ನೋದನ್ನು ಭಾವನೆ ಇದೆಯಲ್ಲ, ಅವರು ಮಧ್ಯಮರು ಅಂತ ಹೇಳ್ತಾರೆ. ಆಮೇಲೆ ದ್ವಂದ್ವ ಅಂದರೆ ಪುಣ್ಯ ಪಾಪ ಎರಡೂ ಕರ್ಮಗಳನ್ನು ಭಗವಂತನೇ ಮಾಡಿಸ್ತಾನೆ ಅನ್ನೋದನ್ನು ಯಾರಿಗೆ ಅನುಸಂಧಾನ ಸತತವಾಗಿ ಇರ್ತದೆ. ನಾವು ಸತತವಾಗಿ ಇರೋದಿಲ್ಲ, ಬಾಯಲ್ಲಿ ಹೇಳ್ತೀವಿ ಎಲ್ಲ ಭಗವಂತ. ಯಾರೋ ನಾವು ಹೊಗಳ್ಬಿಟ್ರೆ ಅಯ್ಯೋ ಎಲ್ಲ ಗುರು ಅನ್ನೋದ್ರಲ್ಲಿ ಭಗವಂತ ಮಾಡಿಸಿದ್ದಾರೆ ಅಂತ ಹೇಳ್ತೀವಿ. ಅದೇ ಮನಸ್ಸಿನಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ಖುಷಿ ಕೂತಿರ್ತದೆ. ಹೌದು, ನಾನು ಹೊಗಳ್ತಾ ಇದ್ದಾರಲ್ಲ, ನಾನು ಮಾಡಿದ್ದೀನಿಲ್ಲ ಅಂತ ಅಂದ್ಬಿಟ್ಟು ಖುಷಿ ಇರ್ತದೆ. ಸೊ ನಾವು ಬಾಯಲ್ಲಿ ನಾವು ಭಗವಂತ ಮಾಡಿಸ್ತಾ ಇದ್ದಾನೆ, ಗುರುಗ ಅಂತ ನಾವು ಹೇಳ್ತೀವಿ. ಅದು ಒಳಗಡೆ ನಾವು ಖುಷಿ ಆಗ್ತಾ ಇರ್ತದೆ. ಅಂದಮೇಲೆ ಇರದೆ ನಾನೇ ಮಾಡ್ತಿರ್ತದೋ ಒಂದು ಭಾವನೆ ಇರ್ತದೆ ನಮಗೆ, ಯಾರಿಗೂ ಬಿಟ್ಟದ್ದಲ್ಲ. ಇಂಥ ಯೋಚನೆ ಮಾಡಿದವರು ಅಧಮರು ಅಂತ ಹೇಳ್ತೀವಿ. ಅಥವಾ ಪುಣ್ಯಕರ್ಮಕ್ಕೆ ನಾನು, ಪಾಪಕ್ಕೆ ನಾನು, ಆಮೇಲೆ ಪುಣ್ಯಕ್ಕೆ ಭಗವಂತ ಮಾಡಿಸ್ತಾ ಇರೋದನ್ನು ಮಧ್ಯಮರು ಅಂತ ಹೇಳ್ತಾರೆ. ಎರಡನ್ನೂ ಭಗವಂತ ಮಾಡಿಸ್ತಾನೆ. ನಾವು ಪುಣ್ಯಕರ್ಮಗಳನ್ನು ಭಗವಂತ ಮಾಡಿಸ್ತಾನೆ ಪ್ರೇರಣೆ ಕೊಟ್ಟು, ಪಾಪ ಕರ್ಮಗಳು ಕೂಡ ನಮ್ಮ ಕರ್ಮಾನುಸಾರವಾಗಿ ಭಗವಂತ ಮಾಡಿಸ್ತಾನೆ ಅಂತ. ಆದರೆ ಫಲದಲ್ಲಿ ವ್ಯತ್ಯಾಸ. ನಾವು ಪುಣ್ಯಕರ್ಮ ಪಾಪಕರ್ಮ ಎರಡೂ ಕಡೆ ನಮ್ಮ ಕರ್ಮ ಭಗವಂತ ಮಾಡಿಸ್ತಾನೆ. ಅದು ಭಗವಂತ ಮಾಡಿಸ್ತಾನೆ ಅನ್ನೋ ಭಾವನೆಯಿಂದ ನಾವು ಸಮರ್ಪಣೆ ಮಾಡಿದರೆ ಪುಣ್ಯಕರ್ಮದ ಫಲ ಹೆಚ್ಚಾಗ್ತದೆ, ಪಾಪಕರ್ಮದ ಫಲವನ್ನು ಕಡಿಮೆ ಆಗ್ತದೆ. ಇದು ಬಹಳ ಮಹತ್ವದಂಥ ವಿಷಯ. ಅದಕ್ಕೆ ಇಲ್ಲಿ ಸದಾನುರಾಗನೆಯದು ಸುಖಿಸುವನೇ ನರೋತ್ತಮನು. ಇಂಥ ಸಮಸ್ತ ಸಾತ್ವಿಗಳಲ್ಲೇ ಇವರು ನರೋತ್ತಮ ಮನುಷ್ಯರಲ್ಲಿ ಅವರು ಉತ್ತಮರು ಅಂತ ಅನಿಸ್ಕೋತಾರೆ ಅಂತ ಹೇಳ್ತಾರೆ. ಇನ್ನು 9ನೇ ನುಡಿಯಲ್ಲಿ ಈ ಉಪಾಸನೆಗೈವರು ಇಳೆಯೋಳು ದೇವತೆಗಳ ಅಲ್ಲದಲೇ ನರರ ಅಲ್ಲ, ಆವ ಬಗೆಯಿಂದ ಆದರದಿ ಅರ್ಚನೆಯ ಹರಿಪೂಜೆ. ಅದೇ ಈ ರೀತಿಯಾದಂಥ ಯಾರು ಉಪಾಸನೆ ಮಾಡ್ತಾರೋ, ಅದೇ ಭಗವಂತನೇ ಮಾಡಿಸ್ತಾ ಇದ್ದಾನೆ, ಭಗವಂತನೇ ಕೊಟ್ಟದ್ದು, ಅದಕ್ಕೆ ಭಗವಂತನೇ ನಮ್ಮ ಕರ್ಮಸ್ಥಳ ಕೊಡ್ತಾ ಇದ್ದಾನೆ ಅಂತ ಈ ಭಾವನೆ ಯಾರಿಗೆ ಇರ್ತದೋ ಅವರು ದೇವತೆಗಳ ಸ್ವಭಾವ ಇದ್ದವರು. ದೇವತೆಗಳಲ್ಲದಲೇ ಅಂದರೆ ದೇವ ಸ್ವಭಾವ ಇದ್ದವರು, ದೇವತಾ ಭೃತ್ಯರು. ದೇವತೆಗಳದು ಭೃತ್ಯರು ಅಂತಂದರೆ ಅವರು ಸೇವಕರು ಅಂತಿರ್ತಾರೆ. ಇಂಥದ್ದೇ ಸತ್ವ ಗುಣವನ್ನು ಜಾಸ್ತಿ ಇರ್ತದೆ. ಎಲ್ಲರಲ್ಲೂ ಸತ್ವ, ರಾಜಸ, ತಾಮಸ 3 ಗುಣಗಳು ಇದ್ದೇ ಇರ್ತವೆ. ಒಂದೊಂದು ಟೈಮಲ್ಲಿ ಒಂದೊಂದು ಗುಣಗಳು ಕಾರ್ಯಗಳನ್ನು ಮಾಡ್ತಾ ಇರ್ತವೆ. ಸೊ ಈ 3 ಗುಣ ಎಲ್ಲರಲ್ಲೂ ಇದ್ದದ್ದೇನೆ. ಆದರೆ ಈಗ ಬ್ರಹ್ಮದೇವರು ಕೂಡ 3 ಗುಣಗಳು ಇರ್ತದೆ. ಆದರೆ ಸತ್ವಗುಣದ ಕಾರ್ಯ ಮಾತ್ರ ನಡೀತಾ ಇರ್ತದೆ, ರಾಜಸ ತಾಮಸ ಗುಣದ ಕಾರ್ಯಗಳನ್ನು ನಡೀತಾ ಇರೋದಿಲ್ಲ. ಅದಕ್ಕೆ ದಗ್ಧ ಪಟದ ಉಪಾಧಿ ಅಂತ ಹೇಳ್ತಾರೆ. ಸುತ್ತಿದ ಬಟ್ಟೆ ಹೇಗೆ ಕ್ರಿಯಾಶೀಲ ಇರೋದಿಲ್ಲ, ಇರ್ತದೆ.
ಬಟ್ಟೆ ಇರ್ತದೆ, ಸುಟ್ಟಿದಿರ್ತದೆ, ಆದರೆ ಅದ್ರ ಕ್ರಿಯಾಶೀಲತೆ ಇರುವುದಿಲ್ಲ. ಅದೇ ರೀತಿ ಅವರಿಗೆ ಅಂತ ಆದರೆ ಗುಣ ಮಾತ್ರ ಎಲ್ಲರಿಗೂ ಇದ್ದದ್ದೇನೆ. ಯಾಕಂದರೆ ಇಡೀ ಸೃಷ್ಟಿ ಆಗೋದೇ ರಾಜಸ ಗುಣದಿಂದ. ಅದೇ ಈ ರಾಜಸ ಗುಣದಲ್ಲಿ ರಾಜಸ ರಾಶಿ ಅಂತ ಹೇಳ್ತೀವಿ. ಈ ರಾಜಸ ರಾಶಿ ಒಳಗಡೆ 3 ಗುಣಗಳು ಇದ್ದೇ ಇರ್ತವೆ. ಆ ರಾಶಿ ಒಳಗಡೆ ಇದ್ದಂಥದ್ದು ರಾಜಸ ಭಾಗ ಇದಿರ್ತದೆ, ಅದರಿಂದ ಇಡೀ ಸೃಷ್ಟಿ ಬ್ರಹ್ಮಾಂಡ ಸೃಷ್ಟಿ ಆಗ್ತದೆ ಅಂತ ಹೇಳ್ತೀವಿ. ಸೊ ಅದಕ್ಕೆ ಇಲ್ಲೇನು ಹೇಳ್ತಾ ಇದ್ದಾರೆ, ಇಲ್ಲಿ ಈ ರೀತಿಯಾದಂಥ ಉಪಾಸನೆ ಮಾಡುವವರು ದೇವ ಸ್ವಭಾವ ಇದ್ದವರು, ದೇವದ ಅಭೃತ್ಯರಿದ್ದಾರೆ. ಇವರಿಗೂ ಇವರೇ ಉತ್ತಮರಾಗಿರ್ತಾರೆ, ನರರಲ್ಲಿ ಉತ್ತಮರಾಗಿರ್ತಾರೆ. ಬಗೆಯಿಂದ ಆದರದಿ ಅರ್ಚನೆಯೇ ಹರಿಪೂಜೆ. ಅಂದರೆ ಇಂಥವರು ದೇವತೆಯ ಸಮಾನ ಇದ್ದಂಥವರು ಜ್ಞಾನಿಗಳಿದ್ದಾರೆ, ಈ ರೀತಿಯ ಚಿಂತನೆ ಮಾಡ್ತಾರೋ ಅವರು ಪೂಜೆ ಮಾಡಿದ್ರೇ ಹರಿಪೂಜೆ ಅಂತಲೂ ಮಾಡ್ಕೋ. ಅಂದರೆ ಅವರೇ ಹರಿಯಲ್ಲ, ಇದು ಬಹಳ ಸೂಕ್ಷ್ಮವಾದಂಥದ್ದು. ಈ ರೀತಿಯ ಚಿಂತನೆ ಮಾಡುವಂಥ ಜ್ಞಾನಿಗಳಿದ್ದಾರೆ, ಅವ್ರಿಗೆ ನಾವು ಪೂಜೆ ಮಾಡಿದರೆ ಅಂದರೆ ಅವರು ಸೇವೆಯನ್ನು ಮಾಡಿದರೆ ಅದು ಭಗವಂತನ ಸೇವೆಯೇ ಆಗ್ತದೆ ಅಂತ. ಯಾಕೆ ಆಗ್ತದೆ? ಅವ್ರ ಒಳಗಡೆ ಭಗವಂತನ ಸನ್ನಿಧಾನ ವಿಶೇಷವಾಗಿ ಇರ್ತದೆ. ಅದಕ್ಕೆ ಅವರು ಸೇವೆ ಮಾಡಿದರೆ ಭಗವಂತ ಸೇವೆ ಮಾಡಿದ ಹಾಗೆ ಅಂತ ಹೇಳ್ತಾರೆ. ಆದರೆ ಅವರೇ ಭಗವಂತ ಅಲ್ಲ, ಇದು ಗಟ್ಟಿಯಾಗಿ ತಿಳ್ಕೋಬೇಕು. ಅದಕ್ಕೆ ಅವರ ಅರ್ಚನೆ ಹರೇ ಪೂಜೆ. ಕೇವಲ ಪ್ರತಿಮೆಗಳೆನ್ನುವರು. ಕೇವಲ ಅಂತಂದರೆ ಇವರೇ ಉತ್ತಮರು, ಇವರೇ ಚಲ ಪ್ರತಿಮೆಗಳು ಅಂತಂದರೆ ಇವಾಗ ಚಲ ಪ್ರತಿಭಾತಿ. ಈಗ ಜ್ಞಾನಿಗಳೇನಿರ್ತಾರೆ, ಸತ್ಯಾತ್ಮತಿ ಇರ್ತಂಥವ್ರು ಎಲ್ಲ ಸ್ವಾಮಿಗಳಿರ್ತಾರೆ, ಎಲ್ಲ ಅಷ್ಟು ಮಟ್ಟದವ್ರು ಎಲ್ಲ ಸ್ವಾಮಿಗಳಿರ್ತಾರೆ. ಆ ಪೀಠಕ್ಕೆ ಬಂದಿದ್ದಾರೆ ಅಂತಂದರೆ ಅವ್ರು ವಿಶೇಷವಾದಂಥ ಯೋಗ್ಯತೆ ಇದ್ದೇ ಇರ್ತದೆ. ಇಲ್ಲೇ ಆ ಪೀಠಕ್ಕೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಆ ದೇವರ ಪ್ರತಿಮೆಗಳು ಮುಟ್ಟೋದು ಯೋಗ್ಯತೆ ಅವ್ರಿಗೆ ಇರೋದಿಲ್ಲ. ಅಲ್ಲಿ ಮುಟ್ಟಿ ಪೂಜೆ ಮಾಡ್ತಾ ಇದ್ದಾರೆ ಅಂತ ಮೇಲೆ ಅವ್ರು ವಿಶೇಷವಾದ ಯೋಗ್ಯತೆ ಇರಲೇಬೇಕು. ಇದು ಗಟ್ಟಿ ತಿಳ್ಕೋಬೇಕು ನಾವು. ಅದಕ್ಕೆ ಇವರು ಕೇವಲ ಪ್ರತಿಮೆಗಳು, ಕೇವಲ ಇವರೇ ಚಲ ಪ್ರತಿಮೆಗಳು ಅಂತ. ಅಂದರೆ ಭಗವಂತನ ಚಲ ಪ್ರತಿಮೆಗಳು ಅಂತ. ಭಗವಂತ ಓಡಾಡ್ತಾ ಇದ್ದಾರೆ ಅಂತ ತಿಳ್ಕೋಬೇಕು ನಾವು. ಇಂಥವರು ಯಾಕಂದರೆ ನಮ್ಮೊಳಗಡೆ ಭಗವಂತ ಇದ್ದಾನೆ, ಆದರೆ ಅವ್ರು ವಿಶೇಷ ಸನ್ನಿಧಾನವನ್ನು ಪ್ರಕಟ ಮಾಡ್ತಾ ಇರ್ತಾನೆ ಅಲ್ಲಿ. ನಮ್ಮಲ್ಲಿ ಅಷ್ಟು ಪ್ರಕಟ ಇಲ್ಲ, ಯಾಕಂದ್ರೆ ನಮ್ಮದು ಅಷ್ಟು ತಪಶಕ್ತಿ ನಮ್ಮದು ಇಲ್ಲ, ನಮ್ಮ ಸಾಧನೆ ಇಲ್ಲ. ಸೊ ನಮಗೆ ಅದರಲ್ಲಿ ಎಲ್ಲಿಗೂ ಭಾಳ ಕೆಳಗಡೆ ಇದ್ದೀವಿ, ನಾವು ಭಾಳ ಕೆಳಗಡೆ ಇದ್ದೀವಿ. ಇನ್ನೂ ನಾವು ನರ್ಸರಿಲಿ ಕೂಡ ಹೋಗೇ ಇಲ್ಲ, ಇನ್ನೂ ನಾವು ಅಷ್ಟು ಕೆಳಗಡೆ ಮಟ್ಟ ಇದ್ದೀವಿ. ಆದರೆ ಇಂಥ ಜ್ಞಾನಿಗಳು ಸತತವಾಗಿ ಭಗವಂತ ಮಾಡಿಸ್ತಾ ಇರ್ತಾನೆ. ಪ್ರತಿಯೊಂದರಲ್ಲಿ ಭಗವಂತನ ನೋಡ್ತಾರೆ. ಅಲ್ಲಿ ನೋಡ್ತಾ ಇರ್ತಾರೆ, ಪ್ರತಿಮೆ ಕಾಣಿಸೋದಿಲ್ಲ, ಅಲ್ಲಿ ಭಗವಂತ ಸನ್ನಿಧಾನ ಇದೆ ಅನ್ನೋದನ್ನು ಅದು ಅವ್ರಿಗೆ ಚಿಂತನೆ ಅವ್ರಿಗೆ ಬರ್ತದೆ, ಅವ್ರಿಗೆ ಫೀಲ್ ಆಗ್ತದೆ, ಹೌದು ಇಲ್ಲಿ ಇದ್ದಾನೆ ಭಗವಂತ ಅನ್ನೋದನ್ನು. ಸೊ ಇವರು ನಮಗೆ ರಮಾ ವಿನೋದಿಗೆ ಪ್ರತಿಮೆಗಳಿಪರು, ಇವರು ಚಲ ಪ್ರತಿಮೆಗಳು ಅಂತ ಅನಿಸ್ಕೊಳ್ತಾರೆ. ರಮಾ ವಿನೋದಿಗೆ ಇವರ ಅನುಗ್ರಹ ಅನಿಸುವುದು ಸನ್ಮುಕ್ತಿಯೋಗ್ಯರಿಗೆ. ಇಂಥವರ ಅನುಗ್ರಹನೇ ಮುಕ್ತಿಯೋಗ್ಯರಿಗೆ, ಸನ್ಮುಕ್ತಿಯೋಗ್ಯರಿಗೆ ಇದೇ ಅನುಗ್ರಹ ಆಗ್ತದೆ ಅಂತ. ಇಂಥ ಜ್ಞಾನಿಗಳ ಅಂತರ್ಯಾಮಿಯಾಗಿ ಭಗವಂತ ವಿಶೇಷ ಸನ್ನಿಧಾನ, ಅವರ ಸೇವೆ ಮಾಡಿದರೆ, ಅವರ ಮೇಲೆ ಭಕ್ತಿ ಮಾಡಿದರೆ ಅವರೇ ಭಗವಂತ ಚಲ ಪ್ರತಿಮೆಗಳು. ಅವರೇ ಭಗವಂತ. ಅಲ್ಲಿ ಗಟ್ಟಿಯಾಗಿ ತಿಳ್ಕೋಬೇಕು, ಅವರೇ ಭಗವಂತ ಅಲ್ಲ, ಆದರೆ ಭಗವಂತನ ಪ್ರತಿಮೆಗಳು. ಅವ್ರು ಚಲ ಪ್ರತಿಮೆಗಳಿದ್ದಾರೆ. ನಾವು ಮೂರ್ತಿಗಳನ್ನು ಅಚಲ ಪ್ರತಿಮೆ ಅಂತ ಹೇಳ್ತೀವಿ, ಇವರು ಚಲ ಪ್ರತಿಮೆ ಅಂತ ಹೇಳ್ತೀವಿ. ಸೊ ಇಂಥವರಿಗೆ ಇವರು ಅನುಗ್ರಹ ನಮಗೆ ಆದರೆ ನಮಗೆ ಸನ್ಮುಕ್ತಿಯೋಗ್ಯರಿಗೆ ಅವರ ಅನುಗ್ರಹ ಎನಿಸುವುದು ಸನ್ಮುಕ್ತಿಯೋಗ್ಯರಿಗೆ. ಮುಕ್ತಿಯೋಗ್ಯರಾಗಿರ್ತಾರೋ ಅವರಿಗೆ ಇಂಥವ್ರದ್ದು ಅನುಗ್ರಹ ಆಗ್ತದೆ. ಅವರು ಅನುಗ್ರಹದಿಂದ ಈಗ ನಾವು ಮುಕ್ತಿಯೋಗಿದ್ದೇವೆ ಅಂತ ಅನ್ಕೊಳ್ಳೋಕೆ ಏನು ಅಡ್ಡಿ ಇಲ್ಲ ಅಂತ ಅನಿಸ್ತದೆ ನನಗಂತ. ಯಾಕಂದರೆ ಹರಿಕಥಾನುಸಾರ ಅಧ್ಯಯನ ಮಾಡ್ತಾ ಇದ್ದೀವಿ, ದಿನನಿತ್ಯ ಪಾರಾಯಣ ಮಾಡ್ತಾ ಇದ್ದೀವಿ ಅಂತಾರೆ ನಾವು ಮುಕ್ತಿಯೋಗ್ಯರೇ ಅಂತಲೇ ನಾವು ಗ್ರಹಿಸಲಿಕ್ಕೆ ಏನು ಅಡ್ಡಿ ಇಲ್ಲ. ಸೊ ಇಂಥವರಿಗೆ ಈಗ ನಾವು ಮುಕ್ತಿಯೋಗ್ಯರಂತನೂ ಅಂದ್ಕೊಳ್ಳೋಣ. ನಮಗೆ ಇಂಥ ಜ್ಞಾನಿಗಳ ಅನುಗ್ರಹ ಆಗ್ತದಲ್ಲ, ಅದೇ ನಮಗೆ ಮೋಕ್ಷಕ್ಕೆ ಕಾರಣ ಆಗ್ತದೆ ಅಂತ. ಸೊ ಅವರ ಸೇವೆ, ಅವರಂತರ್ಯಾಮಿಯಾದಂಥ ಭಗವಂತನ ಸೇವೆ, ಯಾರು ಜ್ಞಾನಿಗಳು, ಯಾರು ಇಲ್ಲಿ 8ನೇ ನುಡಿಯಲ್ಲಿ 9ನೇ ನುಡಿ ಹೇಳದಂತೆ ಯಾರು ಅನುಷ್ಠಾನ ಮಾಡ್ತಾ ಇರ್ತಾರೋ ಅವ್ರಿಗೆ ತುಂಬ ಸಲ ಹೇಳ್ತಾ ಇರ್ತೇನೆ, ಅನುಸಂಧಾನ ಅನುಷ್ಠಾನಕ್ಕೆ ಏನು ವ್ಯತ್ಯಾಸ ಅಂತ. ಅನುಸಂಧಾನ ಅಂತಂದರೆ ಆ ಟೈಮಲ್ಲಿ ನಮಗೆ ಬರುವಂಥ ಚಿಂತನೆ ಬರುತ್ತೆ. ಅನುಷ್ಠಾನ ಅದು ಅನುಸಂಧಾನ ಆಯಿತು.
ಅನುಷ್ಠಾನ ಅಂತಂದರೆ ದಿನನಿತ್ಯ ಸತತವಾಗಿ ಬರಬೇಕು. ಆಮೇಲೆ ಇಂಥದ್ದು ಒಂದು ಸಾಧನೆ ಮಾಡ್ತಿದ್ರೆ ಸತತವಾಗಿ ಮಾಡೋದು. ನಾವೇನು ಒಂದು ದಿವ್ಸ ಮಾಡಿದ್ರೆ 4 ದಿವಸ ಗ್ಯಾಪ್ ಮಾಡ್ತೀವಿ. ಗ್ಯಾಪ್ ಇಲ್ಲದೇ ಏನು ಒಂದು ಏನೋ ಒಂದು ಸಾಧನೆ ಇಟ್ಕೊಂಡಿರ್ತಾರೋ, ಏನೋ ಒಂದು ಸುಪ್ರಭಾತನೇ ಅಂದ್ಕೊಳ್ಳಿ, ಒಂದು ಗಾಯತ್ರಿ ಮಂತ್ರ ಜಪ ಅಂದ್ಕೊಳ್ಳಿ, ಗುರುಮಂತ್ರ ಅಂದ್ಕೊಳ್ಳಿ, ಒಂದು ಯಾವುದೋ ವೆಂಕಟೇಶ ಸ್ತೋತ್ರ ಅಲ್ಲಿ ಏನೇ ಅಲ್ಲಿ ಸತತವಾಗಿ ಅನ್ನೋದು. ಸತತವಾಗಿದ್ದರೆ ದಿನನಿತ್ಯ ಈ ಟೈಮಲ್ಲಿ ಇದು ಅನ್ನೋದೇ ಯಾವುದೇ ಕಾರಣಕ್ಕೂ ಅದು ಮಿಸ್ ಮಾಡೋಂಗಿಲ್ಲ. ಅದಕ್ಕೆ ಅನುಷ್ಠಾನ ಅಂತಂತೀವಿ. ಅದೇ ಅನುಸಂಧಾನ ಪೂರ್ವಕವಾಗಿ ಸತತವಾಗಿ ಮಾಡ್ತಾರೆ, ಅದಕ್ಕೆ ಅನುಷ್ಠಾನ. ಸೊ ಇದಕ್ಕೆ ಹಿಂಗೆ ಅನುಷ್ಠಾನ ಇದ್ದವರು ನಾವು ಸೇವೆ ಮಾಡಿದರೆ ಭಗವಂತ ನಮಗೆ ಒಲಿತಾನೆ, ನಮಗೆ ಮುಕ್ತಿ ಸಿಗ್ತದೆ ಅಂತ ಹೇಳ್ತಾರೆ. ಇನ್ನು 10ನೇ ನುಡಿಯಲ್ಲಿ ತನುವೇ ತಾನು ಎಂಬುವನು, ಅಂದರೆ ಇದು ಈ ಶರೀರ, ಇದು ಸ್ಥೂಲ ಶರೀರ ನಾವು ಕೊಟ್ಟದ್ದು. ನಾನು ಒಳಗಡೆ ಸ್ವರೂಪ ದೇಹದಲ್ಲಿ ನಾನು ಒಳಗಡೆ ಇದ್ದೇನೆ, ಅದರ ಮೇಲೆ ಲಿಂಗ ದೇಹ, ಅದರ ಮೇಲೆ ಅನುರುದ್ಧ ದೇಹ, ಅದರ ಮೇಲೆ ಸ್ಥೂಲ ದೇಹ. ಈ ಸ್ಥೂಲ ದೇಹವೇ ನಾನು ಅಂತ ಏನು ಭಾವನೆ ಬರ್ತದೋ, ಆಮೇಲೆ ಸತಿ ಸುತ ಮನೆ ಧನ ಆದಿಗಳ ಎಂಬುವನು, ಅಂದರೆ ಇದು ನಮಗೆ ನಮ್ಮ ಸುತ್ತಮುತ್ತ ಬಳಗದಾರು ಗಂಡ ಹೆಂಡತಿ ಮಕ್ಕಳು ಇವರು ನನ್ನವರು, ಇವರೇ ನನ್ನವರು ಅಥವಾ ನನ್ನದು, ಅದೇ ನಾನು ನನ್ನದು, ಅದು ಅಹಂಕಾರ ಮಮಕಾರ ಇದ್ದವರು. ಇಂಥದ್ದು ಏನಿದ್ದಾರೆ ಎಂಬುವ ದ್ಯುನದಿ ಮೊದಲಾದ ಉದಕಗಳೇ ಸತ್ತೀರ್ಥ ಎಂಬುವನು. ಅದೇ ಗಂಗಾ ನದಿನೇ ಸತ್ತೀರ್ಥ ಅಂತ ಏನು ಹೇಳ್ಕೋತಾರೋ, ಇದು ಮೊದಲಾದ ಉದಕಗಳೇ. ನೀರೇ ಭಗವಂತ, ನೀರಿನಲ್ಲಿ ಭಗವಂತ. ಈಗ ತಮ್ಗಿ ಇದೆ, ತಮ್ಗಿ ಒಳಗಡೆ ನೀರು. ನಾವು ನೀರು ತೊಗೊಂಬ ಅಂತಂದರೆ ತಮ್ಗಿ ತೊಗೊಂಬರ್ತೀವಿ, ಇದು ಒಳಗಡೆ ನೀರಿದೆ. ಹಾಗೆ ಇಲ್ಲಿ ಭಗವಂತ ಇದ್ದಾನೆ ಅಂತಂದರೆ ಆ ನೀರು ಒಳಗಡೆ ಭಗವಂತ ಇದ್ದಾನೆ, ನೀರೇನೇ ಭಗವಂತ ಅಲ್ಲ. ಆ ರೀತಿಯಾಗಿ ಯಾರು ತಿಳ್ಕೋಬೇಕು. ಅದು ಇಲ್ಲೇನು ಹೇಳ್ತಾ ಇದ್ದಾರೆ, ಯಾರು ತಪ್ಪು ಕಲ್ಪನೆ ಮಾಡ್ಕೊಂಡಿದ್ದಾರೆ ಅದರಲ್ಲಿ ಇಸ್ಕೊಡ್ತಾ ಇದ್ದಾರೆ. ಈ ದೇಹವೇ ನಾನು, ಈ ಮನೆ ಮಕ್ಕಳು ಧನ ಇದೆಲ್ಲ ಇದು ನನ್ನದು. ಆಮೇಲೆ ಈ ದ್ಯುನದಿಯಲ್ಲಿ ಗಂಗಾ ನದಿನೇ ದೇವರು, ಮೊದಲಾದ ಉದಕಗಳೇ ನೀರಿನೆಲ್ಲ ಸತ್ತೀರ್ಥನೇ ಅವೇ ಸತ್ತೀರ್ಥ ಎಂಬುವನು. ಅಲ್ಲಿ ಒಳಗೆ ವಿಶೇಷವಾಗಿ ದೇವತೆಗೆ ಅಭಿಮಾನ ದೇವತೆಗಳು ಇರ್ತಾರೆ, ಅಂತರ್ಯಾಮಿ ಭಗವಂತ ಇರ್ತಾನೆ. ಮತ್ತು ಎಲ್ಲ ಕಡೆ ನಾವು ಭಾರತೀಯ ಪತಿ ಮುಖ್ಯ ಪ್ರಾಣ ಅಂತ ತಗೊಳ್ಳೇಬೇಕು. ವಾಯುದೇವ ಅಂತರ್ಗತನಾಗಿ ಭಗವಂತ ಇರ್ತಾನೆ ಅಂತ ಎಂಬುವನು. ಅನಲ ಲೋಹ ಆದಿ ಪ್ರತೀಕ ಅರ್ಚನವೇ ದೇವರ ಪೂಜೆ. ಅದಕ್ಕೆ ಈಗ ಒಂದು ಮೂರ್ತಿಗಳ ಪೂಜೆ ಮಾಡ್ತೀವಿ, ಆ ಮೂರ್ತಿಯೇ ಭಗವಂತ. ಅದು ಲೋಹದ್ದಿರ್ಬೋದು, ಪಂಚಲೋಹದ್ದಿರ್ಬೋದು, ಬೆಳ್ಳಿ ಇರ್ಬೋದು, ಬಂಗಾರ ಇರ್ಬೋದು. ಆದರೆ ಇದೇ ಮೂರ್ತಿಯೇ ಭಗವಂತ ಅಂತ ಯಾರು ತಿಳ್ಕೋತಾರೋ ಅವರು ಅಜ್ಞಾನಿ. ಅಲ್ಲಿ ಗೋಳಕ ಚಿಂತನೆ ಬರಬೇಕು. ಆ ಮೂರ್ತಿ ಅಂತರ್ಗತ, ಆ ದೇವತೆ ಅಂತರ್ಗತ, ವಾಯುದೇವ ಅಂತರ್ಗತ, ಲಕ್ಷ್ಮೀ ಅಂತರ್ಗತ, ಲಕ್ಷ್ಮೀ ಸಹಿತ ಭಗವಂತ ಇದ್ದಾನೆ ಅಂತ ಈ ಚಿಂತನೆ ಬರಬೇಕು. ಆ ಮೂರ್ತಿಯೇ ಭಗವಂತ ಅಲ್ಲ. ಸೊ ಅಲ್ಲಿ ಈಗ ಜ್ಞಾನಿಗಳನ್ನು ನಾವು ಪೂಜೆ ಮಾಡ್ಕೊಂತ ಹೇಳ್ತಿಲ್ಲ, ಜ್ಞಾನಿಗಳ ಅಂತರ್ಗತನಾದಂಥ ಭಗವಂತನಿಗೆ ಪೂಜೆ ಅಂತ ನಾವು ಅರ್ಥ ಮಾಡಬೇಕು. ಅದೇ ರೀತಿಯಾಗಿ ಇಲ್ಲಿ ಅನನ ಲೋಹ ಆದಿ ಪ್ರತೀಕ ಅರ್ಚನವೇ ದೇವರ ಪೂಜೆ. ಅದೇ ದೇವರ ಪೂಜೆ ಅಂತ ಅನ್ಬಾರ್ದು, ಒಳಗಡೆ ಗೋಳಕ ಚಿಂತನೆ ಮಾಡಬೇಕು. ಸುಜನರೇ ಮನುಜರ ಹುದೆಂಬುವನು ಗೋಕರ್ಣೆಪ ಬುಧರಿಂದ. ಇವರೇ ಸುಜನ ಅಂತಾರೆ, ಮನುಜರ ಎಂಬುವನೇ. ಅಂದರೆ ಇವರೇ ಸುಜನರು, ಇವರೇ ಮನುಜರು, ಇವರೇ ಸುಜನರು, ಇವರೇ ಸುಜನರು ಇರ್ತಾರೇನೋ, ಇರೋದಿಲ್ಲ. ಅವರು ಮನುಷ್ಯ ಅನ್ಕೋತಾರೇನೋ, ಅಲ್ಲ. ಗೋಕರ್ಣೆಪ ಬುಧರೆಂದು, ಅಂದರೆ ಇದು ನೀಚ ಪ್ರಾಣಿ, ಅದು ಕತ್ತೆ ಕುಬರಿ ಅಂತ ಹೇಳ್ತಾರೆ. ಇದು ಹಿಂಸಾತ್ಮಕವಾದಂಥದ್ದು, ಅದು ಪ್ರಾಣಿ, ಅದರ ಸಮಾನ ಅಂತ ಹೇಳ್ತಾರೆ. ಅದೇ ಇದು ನೋಡಿ, ಇಲ್ಲೇ ತೀರ್ಥಯಾತ್ರೆನೂ ಮಾಡ್ತಾರೆ, ಅಲ್ಲಿ ಸ್ನಾನವೂ ಮಾಡ್ತಾರೆ, ಮೂರ್ತಿ ಪೂಜೆನೂ ಮಾಡ್ತಾರೆ. ಆದರೆ ಅಲ್ಲಿ ಅಹಂಕಾರ ಮಮಕಾರ, ನಾನು ಮಾಡ್ತೀನಿ ಅಂದ್ರೆ ಇದು ನನ್ನದು ಅಂತ ಅಂದ್ಬಿಟ್ಟು ಈ ಮೂರ್ತಿನೇ ಭಗವಂತ ಅಂತ ಅನ್ನೋದು, ಅದು ಹೀಗೆ ಆರಿಸ್ಬಾರ್ತಾರೆ. ಅದು ಎಲ್ಲ ಇದು ಕತ್ತೆ ಕುರುಬ ಸಮಾನ. ಅದು ಗೋಕರ ಅಂತಂದರೆ ಒಂದು ನೀಚವಾದಂಥ ಹಿಂಸಾತ್ಮಕ ಪ್ರಾಣಿ, ಅದರ ಸಮಾನ ಆಗಿಬಿಡ್ತದೆ ಅಂತನ್ನೋದನ್ನು ಇಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಇನ್ನು ಮುಂದಿನ ನುಡಿಯನ್ನು ನಾಳೆ ನೋಡೋಣ. ಎಲ್ಲರೂ ಇದರ ನಾನು ಯಾವುದೂ ವಿಷಯ ಬಿಡಲಾರ್ದೇ ಪ್ರತಿಯೊಂದು ವಿಷಯದ ಕವರ್ ಮಾಡಿಬಿಟ್ಟು ಸಂಕ್ಷಿಪ್ತವಾಗಿ ನಾನು ಹೇಳ್ತಾ ಇದ್ದೇನೆ. ಅಂದರೆ ವಿಷಯ ಯಾವುದೂ ಬಿಟ್ಟಿಲ್ಲ, ಈ ವಿಷಯ ಯಾವುದು ಬಿಟ್ಟಿಲ್ಲ, ಆದರೆ ಅದಕ್ಕೆ ಉದಾಹರಣೆ ಕೊಟ್ಟುಬಿಟ್ಟು ಇನ್ನೂ ವಿಸ್ತಾರವಾದಂಥ ವಿವರಣೆಯನ್ನು ಕೊಟ್ಟಿಲ್ಲ. ಆದರೆ ಪ್ರತಿಯೊಂದು ನುಡಿಯ ಅರ್ಥವನ್ನು ಪೂರ್ತಿಯಾಗಿ ನಾನು ಹೇಳ್ತಾ ಇದ್ದೇನೆ.
ಎಲ್ಲರೂ ದಯವಿಟ್ಟು ದಿನನಿತ್ಯ ಇದನ್ನು ಅಧ್ಯಯನ ಮಾಡಬೇಕು, ಪಾಠ ಮಾಡಬೇಕು. ಅದರಿಂದ ನಮಗೆ ಬಹಳ ಕ್ಷೇಮವಾಗಿದೆ. ಎಲ್ಲರೂ ಕ್ಷೇಮವಾಗಲಿ. ನಾಹಂಕರ್ತ ಹರಿಕರ್ತ ಶ್ರೀಹರಿ ಪ್ರೇರಣಾ ಶ್ರೀಹರಿ ಪ್ರೀತ್ಯರ್ಥಂ ಪತಿ ಅಂತರ್ಗತ ಮಧ್ವಾಂತರ ಶ್ರೀ ಕೃಷ್ಣಾರ್ಪಣಮಸ್ತು.